ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾಂತರಿಗೆ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಮುಖ ಬೆಳವಣಿಗೆಗಳು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಸೊ ಇದು ಸಕಾರಾತ್ಮಕವಾಗಿರ್ತಕ್ಕಂಥ ಬೆಳವಣಿಗೆಗಳು ನಾವು ಅಂತೇಳಿ ಇವುಗಳನ್ನ ಪರಿಗಣಿಸ್ತೀವಿ. ಈಗಾಗಲೇ 14 ಮೀಟಿಂಗ್ ಫಿಕ್ಸ್ ಆಗಿತ್ತು. ಅದು ಮತ್ತೆ ಏನಪ್ಪಾ ಅಂದ್ರ ಸಮುದಾಯಗಳ ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ಸಿಎಂ ಅವರು ಮತ್ತೆ ಏನಪ್ಪಾ ಅಂದ್ರ ಅವಕಾಶವನ್ನ ತೆಗೆದುಕೊಂಡು ಅದನ್ನ 19ಕ್ಕೆ ಫಿಕ್ಸ್ ಮಾಡಿದ್ದಾರೆ. ಮತ್ತೆ ಈ ಬಹಳಷ್ಟು ಅಭ್ಯರ್ಥಿಗಳಿಗೆ ಈ ಒಳ ಮೀಸಲಾತಿ ಅನ್ನುವಂತ ಕಾನ್ಸೆಪ್ಟ್ ಮುಗಿಯಿತೋ ಅಥವಾ ಇಲ್ಲೋ, ನೇಮಕಾತಿಗಳು ಯಾವಾಗ ಆರಂಭ ಆಗತ್ತೆ, ಮತ್ತೆ ಸಿಎಂ ಅವರ ನಿಲುವು ಏನೇನ್ ಡಿಸಿಷನ್ ತೆಗೆದುಕೊಳ್ಬಹುದು ಅಂತೇಳಿ ಒಂದಿಷ್ಟು ನಿಮ್ಮಲ್ಲಿ ಏನಪ್ಪಾ ಅಂದ್ರ ಸಂದೇಹಗಳಿರುತ್ತೆ. ಸೊ ಅದನ್ನ ಕ್ಲಾರಿಫೈ ಮಾಡ್ಲಿಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ನಮ್ಮ ಒಂದು ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕಳೆದ 3-4 ದಿನಗಳಿಂದ ನಾವು ಏನ್ ಸೆಷನ್ ನಡೀತಾ ಇದೆ, ಆ ಸೆಷನ್ ನಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಒಂದು 80-90% ಲೀಡರ್ಸ್ ಏನಿದ್ದಾರೆ ಎಲ್ರಿಗೂ ನಾವು ಒಂದು ಮನವಿಯನ್ನ ಕೊಡ್ತಾ ಎಲ್ರಿಗೂ ಏನ್ ಮನವರಿಕೆ ಮಾಡಿದೀವಿ ಅಂದ್ರೆ, ಸೊ ಅಭ್ಯರ್ಥಿಗಳ ಒಂದು ಸಮಸ್ಯೆಗಳನ್ನ ವಯೋಮಿತಿ ಮೀರ್ತಾ ಇದೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ, ಮತ್ತೆ ನೇಮಕಾತಿಗಳು ಏನು ಯಾವ್ದು ಎಲ್ಲ ಸ್ಟಾಪ್ ಆಗಿದೆ. ಸೊ ಎಲ್ಲ ಒಂದು ವಿಚಾರಧಾರೆಗಳನ್ನ ಸಾಕಷ್ಟು ಲೀಡರ್ಸ್ ಗಳಿಗೆ ನಾವು ಈಗಾಗಲೇ ಏನಪ್ಪಾ ಅಂದ್ರ ಕೊಟ್ಟಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ಕ್ಷೇತ್ರದ ದುರ್ಯೋಧನ್ ಐಹೊಳೆ ಅವರು ಈಗ ಆಲ್ರೆಡಿ ಏನಪ್ಪಾ ಅಂದ್ರ ಒಳ ಮೀಸಲಾತಿ ಬಗ್ಗೆ ಈ ಹಿಂದೆ ಸೆಷನ್ ನಲ್ಲಿ ಮಾತನಾಡಿದ್ದಾರೆ. ಸುಮಾರು ನಾವು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು ಈಗೊಂದು 15 ಡೇಸ್ ಹಿಂದ್ಗಡೆ ವಿರೋಧ ಪಾರ್ಟಿ ಆಗಿರ್ತಕ್ಕಂಥ ಬಿಜೆಪಿ ಕಚೇರಿಗೆ ಹೋಗಿ ಸುಮಾರು ಇದ್ರ ಬಗ್ಗೆ ಮಾಹಿತಿಯನ್ನ ನಾವು ಅವರಿಗೆ ಕೊಟ್ಟಿದ್ದೀವಿ. ಸೊ ಆ ಕಾರಣಕ್ಕಾಗಿ ಅವರು ಸುಮಾರು ಜನ ಮಾತಾಡ್ತಾ ಇದ್ದಾರೆ. ಸೊ ಇದು ಬಹಳಷ್ಟು ಗಂಭೀರವಾಗಿರ್ತಕ್ಕಂಥ ಆ ಹಂತಕ್ಕೆ ಬಂದ್ ತಲುಪಿದೆ. ಯಾಕಂದ್ರೆ ಸಿಎಂ ಅವರಿಗೆ ಯಾವುದೇ ರೀತಿ ಆಪ್ಷನ್ಸ್ ಉಳಿದಿಲ್ಲ ಈಗ. ಅಂದ್ರೆ ಈ ವರದಿಯನ್ನ ನುಣುಚಿಕೊಳ್ಳುವುದು ಅಥವಾ ಈ ವರದಿಯನ್ನ ಇನ್ನೊಂಚೂರು ಮುಂದೆ ಹಾಕುವಂತ ಆಪ್ಷನ್ಸ್ ಯಾವುದು ಉಳಿದಿಲ್ಲ. ಸಮಸ್ಯೆ ಆಗಿರುವುದಿಲ್ಲ ಅಂತಂದ್ರೆ ಲೆಫ್ಟ್ ಮತ್ತೆ ರೈಟ್, ನಮ್ಮ ಸಮುದಾಯ ಜಾಸ್ತಿ ಇದೆ, ನಮ್ಮ ಸಮುದಾಯ ಜಾಸ್ತಿ ಇದೆ ಅಂತ ಹೇಳಿ ಅವರಲ್ಲಿ ಒಂದಿಷ್ಟು ಗೊಂದಲ ಬಿಟ್ರೆ ಇದಕ್ಕೆ ಯಾವುದೇ ರೀತಿ ಗೊಂದಲ ಇಲ್ಲ. ಹಾಗಾಗಿ ಸರ್ಕಾರ ಇದನ್ನ ಒಳ ಮೀಸಲಾತಿಯನ್ನ ಜಾರಿ ಮಾಡಲೇಬೇಕಾಗಿದೆ. ಇನ್ನೊಂದಷ್ಟು ಲೀಡರ್ಸ್ ಗಳಿಗೆ ನಾವೇನ್ ಮನವಿ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಮಾಜಿ ಸಚಿವರಾಗಿರ್ತಕ್ಕಂಥ ಆಂಜನೇಯ ಆಗಿರ್ಬೋದು, ಛಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು, ಆಮೇಲೆ ಯತ್ನಾಳ್ ಆಗಿರ್ಬೋದು, ಸುಮಾರು ಲೀಡರ್ಸ್ ಗಳಿಗೆ ನಾವು ಈ ಹಿಂದೆ ಒಂದು 2 ಡೇಸ್ ಹಿಂದ್ಗಡೆ ಸೆಷನ್ ನಡೀತಾ ಇತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ನಾವು ಮನವಿಯನ್ನ ಕೊಟ್ಟಿದ್ದೀವಿ. ಅವಾಗ ಆಂಜನೇಯ ಸರ್ ಏನಪ್ಪಾ ಅಂದ್ರ ಒಂದು ಆಶ್ವಾಸನೆ ಕೊಟ್ಟಿದ್ರು, 19 ತಾರೀಕು ನಾವು ಇದನ್ನ ಫೈನಲ್ ಮಾಡೇ ಮಾಡ್ತೀವಿ ಅಂತೇಳಿ. ಸೊ ಅದು ನೋಡೋಣ. ಈಗ ಮುಖ್ಯವಾಗಿರ್ತಕ್ಕಂಥ ವಿಚಾರ ಬೆಳವಣಿಗೆಗಳು ಈಗ 2-3 ದಿನಗಳ ಕಾಲ ಏನ್ ಬೆಳವಣಿಗೆ ಆಗ್ತಿದೆ ಅಂತಂದ್ರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆಯಲ್ಲಿ ಒಂದು 2-3 ದಿನಗಳ ಕಾಲ ಇದಕ್ಕೆ ಸಂಬಂಧಪಟ್ಟಂತೆ SC ಮತ್ತೆ ST ಲೆಫ್ಟ್ ಮತ್ತು ಎಡಗೈ ಮತ್ತು ಬಲಗೈ ಸಮುದಾಯದ ನಾಯಕರು ಏನಪ್ಪಾ ಅಂದ್ರ ಆ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಸಭೆ ಮಾಡುವಂತ ಉದ್ದೇಶ ಒಮ್ಮತದ ನಿರ್ಧಾರಕ್ಕೆ ಬರಬೇಕು ಅಂತೇಳಿ ಅವರೆಲ್ಲ ಏನಪ್ಪಾ ಅಂದ್ರ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಬೆಳವಣಿಗೆ ಅಂತೇಳಿ ನಾವು ಭಾವಿಸ್ತೀವಿ. ಈ ಒಂದು ಡಿಸಿಷನ್ಗೆ ಅಂದ್ರೆ ಫೈನಲ್ ಆಗಿ ಡಿಸಿಷನ್ ಬಂದ್ರೆ 19 ತಾರೀಕ ಸೊ ನಾವೊಂದು ಗುಡ್ ರಿಸಲ್ಟ್ ಅನ್ನ ನೋಡಬಹುದು. ಇನ್ನ ಇದಕ್ಕೆ ಸಂಬಂಧಪಟ್ಟಂತೆ ಏನೇನ್ ಮಾಹಿತಿ ಬೆಳವಣಿಗೆ ಆಗ್ತಾ ಇದೆ ಅಂತಂದ್ರೆ, ಇವತ್ತಿನ ಒಂದು ನಿನ್ನೆ ನ್ಯೂಸ್ ಅಲ್ಲಿ ನೀವು ನೋಡಿದಿರಿ. ಏನಿದೆ ಮಾಹಿತಿ ಅಂತಂದ್ರೆ, ಸೊ 3 ಪಂಗಡಗಳನ್ನ ನಾವು ಮಾಡ್ತೀವಿ. ಅದರಲ್ಲಿ ಯಾವುದೇ ಉಪ ಸಮಿತಿ ಇಲ್ಲ, ಏನಿಲ್ಲ. 3 ಪಂಗಡಗಳನ್ನ ಮಾಡ್ತೀವಿ. ಒಂದು ಲೆಫ್ಟ್, ಇನ್ನೊಂದು ರೈಟ್, ಎಡಗೈ ಸಮುದಾಯ, ಬಲಗೈ ಸಮುದಾಯ. ಇನ್ನು 3ನೇ ಸಮುದಾಯ ಯಾವುದು ಅಂದ್ರೆ ಕೊರ್ಮ, ಕೊರ್ಚ ಅಂತೇಳಿ, ಬೋಬಿ ಅಂತೇಳಿ ನಾವು ನೋಡ್ತೀವಲ್ಲ, ಆ ಸಮುದಾಯ. ಅಂದ್ರೆ ಎಡಗೈ ಸಮುದಾಯಕ್ಕೆ 6%, ಬಲಗೈ ಸಮುದಾಯಕ್ಕೆ 6%. ಇನ್ನುಳಿದಂತ 3ನೇ ಕ್ಯಾಟಗರಿ ಏನೈತಲ್ಲ, ಕೊರ್ಮ, ಕೊರ್ಚ, ಲಂಬಾಣಿ, ಬೋಬಿ ಅಂತೇಳಿ ಏನ್ ಸಮುದಾಯ ಐತಲ್ಲ, ಈ ಸಮುದಾಯಕ್ಕ 5% ಮಾಡಿ ಸೊ ಫೈನಲ್ ಆಗಿ ನಾವು ಡಿಸಿಷನ್ ತಗೋತೀವಿ ಅಂತ ಹೇಳಿ ವರದಿಯನ್ನ ನೀವು ನೋಡಿದಿರಿ. ಸೊ ಈ ರೀತಿ ಆದ್ರೆ ಸೊ ನಮ್ಗೆ ಬೇಗ ಒಂದು ರಿಸಲ್ಟ್ ಅನ್ನ ನಾವು ನಿರೀಕ್ಷೆ ಮಾಡಬಹುದು. ಹೆಚ್ಚು ಕಡಿಮೆ 19ಕ್ಕೆ ಫೈನಲ್ ಆಗ್ಬೋದು ಅಂತೇಳಿ ನಾವೆಲ್ಲ ಬಹಳ ಹೋಪ್ ಇಂದ ಇಟ್ಕೊಂಡಿವಿ. ಬೇಗ ಒಂದು ರಿಸಲ್ಟ್ ನಮ್ಗೆ ಸಿಕ್ಕರೆ ನಮಗೂ ಏನಪ್ಪಾ ಅಂದ್ರೆ ಬಹಳಷ್ಟು ಅಭ್ಯರ್ಥಿಗಳಿಗೆ
ಇದರಿಂದ ಬಹಳಷ್ಟು ಲಾಸ್ ಆಗ್ತಾ ಇದೆ, ವಯೋಮಿತಿ ಮೀರ್ತಾ ಇದೆ. ಎಲ್ಲಾ ಒಂದು ಕಾನ್ಸೆಪ್ಟ್‌ಗಳನ್ನ ಮಾನ್ಯ ಇದಕ್ಕೆ ಸಂಬಂಧಪಟ್ಟಂತ ಏನು ಅಧಿಕಾರಿಗಳಿದ್ದಾರೆ ಅವ್ರಿಗೂ ಏನಪ್ಪಾ ಹತ್ರ ಮುಟ್ಸಿದೀವಿ. ಸಚಿವರಿದ್ದಾರೆ ಅವ್ರಿಗೂ ಮುಟ್ಸಿದೀವಿ. ಸಿಎಂ ಅವ್ರ ಗಮನಕ್ಕೂ ಲಾಸ್ಟ್ ಏನಪ್ಪಾ ಅಂದ್ರೆ ನಾವೊಂದು ಲೆಟರ್‌ನ ಹಾಕಿದೀವಿ. ಇದಕ್ಕೆ ಆಲ್ರೆಡಿ ಏನು ಈಗ ಆಲ್ರೆಡಿ ಈ ಒಂದು ಸಮುದಾಯದಲ್ಲಿ ಸಾಕಷ್ಟು ಹೋರಾಟಗಳು, ಪ್ರತಿಭಟನೆಗಳು, ಉಗ್ರ ರೂಪವನ್ನ ತಾಳ್ತಾ ಇದೆ. ಅದಕ್ಕೆ ಯಾರು ಭಯ ಪಡುವ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದ್ರೆ ಇದು 19 ಫೈನಲ್ ಆಗ್ಬಹುದು. ಸಣ್ಣ ಪುಟ್ಟ ಏನಾದ್ರು ಇದ್ರೆ ಸ್ವಲ್ಪ ಹಿಂದು ಮುಂದೆ ಆಗತ್ತೆ ಅಷ್ಟೇ ಏನಿಲ್ಲ. ನನಗನ್ಸ್ತದ ಒಂದು 90% ಹೋಪ್ ಇದೆ. 19ಕ್ಕೆ ಇದು ಫೈನಲ್ ಆಗತ್ತೆ ಅಂತೇಳಿ. ಓಕೆ. ಸೊ 3 ಪಂಗಡಗಳು 5 ಇದ್ವಲ್ಲ ಅದನ್ನ ರೆಡ್ಯೂಸ್ ಮಾಡಿ 3 ಪಂಗಡಗಳನ್ನ ಮಾಡಿ ಸೊ ಲೆಫ್ಟ್ ಟು ರೈಟ್ 6, 6 ಕೊಟ್ಟು ಇನ್ನು ಉಳಿದಂತದ್ದು 3ನೇ ಪಂಗಡಕ್ಕ 5% ಕೊಟ್ಟು ಟೋಟಲ್ 17% ಅನ್ನ ಮೀಸಲಾತಿಯನ್ನ ಹಂಚಿಕೆ ಮಾಡಿರ್ತಕ್ಕಂಥದ್ದು. ಇದೊಂದು ಈ ಈ ಒಂದು ವಿಚಾರ ಬೇಗ ಮುಗಿಲಿ ಅನ್ನುವಂತ ಉದ್ದೇಶ ಇಟ್ಕೊಂಡು ಸೊ ನಾವೆಲ್ಲ ಭಾವಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಕೆಳಗಡೆ ಏನಪ್ಪಾ ಅಂದ್ರೆ ನಮ್ದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ವಾಟ್ಸಪ್ ಗ್ರೂಪ್ ಇದೆ. ನಿಮ್ಮ ಪ್ರತಿದಿನ ಸರ್ಕಾರದ ಮಾಹಿತಿ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ನಿಮಗೆ ಬೇಕಾದ್ರೆ ಸೊ ಕೆಳಗಿನ ಒಂದು ಟೆಲಿಗ್ರಾಮ್ ಗ್ರೂಪ್‌ಗೆ ನೀವು ಜಾಯಿನ್ ಆಗಿರೋದು ಹೇಳ್ತಾ ಎಲ್ಲರಿಗೂ ನಮಸ್ತೆ.